ನಮಸ್ಕಾರ ಗೆಳೆಯರೇ. ನಮ್ಮ ದೇಹದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ಅಂಗವೆಂದರೆ ಅದು ನಮ್ಮ ಮೆದುಳು. ನಾವು ದಿನನಿತ್ಯ ಕೆಲಸ ಮಾಡಲು, ಆಲೋಚಿಸಲು ಮತ್ತು ನೆನಪಿನಲ್ಲಿಟ್ಟುಕೊಳ್ಳಲು ಈ ಮೆದುಳೇ ಕಾರಣ. ಆದರೆ ಈ ಮೆದುಳಿನ ಬಗ್ಗೆ ನಮಗೆ ತಿಳಿಯದ ಎಷ್ಟೋ ಅಚ್ಚರಿಯ ಸಂಗತಿಗಳಿವೆ. ಈ ವಿಡಿಯೋದಲ್ಲಿ ನಾವು ಮಾನವನ ಮೆದುಳಿನ ಬಗ್ಗೆ 10 ಆಸಕ್ತಿದಾಯಕ ಮತ್ತು ಅಚ್ಚರಿಯ ವಿಷಯಗಳನ್ನು ಹಂಚಿಕೊಂಡಿದ್ದೇವೆ. 1. ವಿದ್ಯುತ್ ಉತ್ಪಾದನೆ. ನಮ್ಮ ಮೆದುಳು ಸರಿಸುಮಾರು 12ರಿಂದ 25 ವ್ಯಾಟ್ಸ್ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಅಂದರೆ ನಮ್ಮ ಮೆದುಳಿನ ಶಕ್ತಿಯಿಂದ ಒಂದು ಸಣ್ಣ LED ಬಲ್ಬನ್ನು ಬೆಳಗಿಸಬಹುದು. 2. ಕೊಬ್ಬಿನಂಶದ ಅಂಗ. ನಿಮಗೆ ಗೊತ್ತೇ, ನಮ್ಮ ದೇಹದ ಅತ್ಯಂತ ಹೆಚ್ಚು ಕೊಬ್ಬು ಅಥವಾ ಫ್ಯಾಟ್ ಹೊಂದಿರುವ ಅಂಗ ಎಂದರೆ ಅದು ಮೆದುಳು. ಇದು ಸುಮಾರು 60ರಷ್ಟು ಕೊಬ್ಬಿನಿಂದ ಕೂಡಿದೆ. 3. ನೋವಿನ ಅನುಭವವಿಲ್ಲ. ಮೆದುಳು ಇಡೀ ದೇಹದ ನೋವನ್ನು ಗ್ರಹಿಸುತ್ತದೆ, ಆದರೆ ಮೆದುಳಿಗೆ ಸ್ವತಃ ನೋವನ್ನು ಪತ್ತೆ ಮಾಡುವ ನರಗಳಿಲ್ಲ. ಹಾಗಾಗಿಯೇ ಎಚ್ಚರವಾಗಿದ್ದಾಗಲೇ ಮೆದುಳಿನ ಸರ್ಜರಿ ಮಾಡಲು ಸಾಧ್ಯವಾಗುತ್ತದೆ. 4. ಮಾಹಿತಿಯ ವೇಗ. ಮೆದುಳಿನಲ್ಲಿ ಮಾಹಿತಿ ಅಥವಾ ನರಗಳ ಪ್ರಚೋದನೆಯು ಗಂಟೆಗೆ ಸುಮಾರು 268 ಮೈಲಿ, ಅಂದರೆ 430 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಇದು ಫಾರ್ಮುಲಾ 1 ರೇಸಿಂಗ್ ಕಾರ್ಗಿಂತಲೂ ವೇಗವಾಗಿದೆ. 5. ಶೇಖರಣಾ ಸಾಮರ್ಥ್ಯ. ಕಂಪ್ಯೂಟರ್ ಭಾಷೆಯಲ್ಲಿ ಹೇಳುವುದಾದರೆ ಮಾನವನ ಮೆದುಳು ಸುಮಾರು 2.5 ಪೆಟಾಬೈಟ್ ಮಾಹಿತಿಯನ್ನು ಸಂಗ್ರಹಿಸಬಲ್ಲದ್ದು. ಇದು ನಿರಂತರವಾಗಿ 300 ವರ್ಷಗಳ ಕಾಲ ವಿಡಿಯೋ ಪ್ಲೇ ಮಾಡಿದ್ದಷ್ಟಕ್ಕೆ ಸಮ. 6. ಆಮ್ಲಜನಕದ ಬಳಕೆ. ಮೆದುಳು ದೇಹದ ಒಟ್ಟು ತೂಕದ ಕೇವಲ 2ರಷ್ಟಿದ್ದರೂ ನಾವು ಸೇವಿಸುವ ಒಟ್ಟು ಆಮ್ಲಜನಕ ಮತ್ತು ರಕ್ತದ 20ರಷ್ಟು ಭಾಗವನ್ನು ಮೆದುಳು ಒಂದೇ ಬಳಸುತ್ತದೆ. 8. ಬೆಳೆಯುವ ಹಂತ. ಮೆದುಳು ಮನುಷ್ಯನಿಗೆ 25 ವರ್ಷ ವಯಸ್ಸಾಗುವವರೆಗೂ ಸಂಪೂರ್ಣವಾಗಿ ಬೆಳೆಯುತ್ತಲೇ ಇರುತ್ತದೆ. ಅಂದರೆ ಹದಿಹರೆಯದವರಲ್ಲಿ ಮೆದುಳಿನ ವಿವೇಚನಾ ಶಕ್ತಿ ಪೂರ್ಣ ಪ್ರಮಾಣದಲ್ಲಿ ವಿಕಸನಗೊಂಡಿರುವುದಿಲ್ಲ. 10. ನ್ಯೂರಾನ್ಗಳ ಸಂಖ್ಯೆ. ನಮ್ಮ ಮೆದುಳಿನಲ್ಲಿ ಸುಮಾರು 86 ಬಿಲಿಯನ್ ನ್ಯೂರಾನ್ಗಳಿವೆ. ಇಡೀ ಕ್ಷೀರಪಥದ, ಅಂದರೆ ಮಿಲ್ಕಿವೇ ಗ್ಯಾಲಕ್ಸಿ ನಕ್ಷತ್ರಗಳ ಸಂಖ್ಯೆಗೆ ಇದು ಹತ್ತಿರವಾದದ್ದು. ಸ್ನೇಹಿತರೆ, ಇದು ನಮ್ಮ ಮೊದಲ ಪ್ರಯತ್ನ. ಮೆದುಳಿನ ಬಗ್ಗೆ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಅದನ್ನು ಒಂದು ಸಣ್ಣ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಸಮಯ ಮೀಸಲಿಟ್ಟು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು.